ನಮಸ್ಕಾರ ವೀಕ್ಷಕರೇ, ನಿಮಗಿದು ಗೊತ್ತೇ? ನಡೆದುಕೊಂಡು ಹೋಗುವಾಗ ಅಥವಾ ಮಾತನಾಡುವಾಗ ಕೈಗಳನ್ನು ಜೇಬಿನಲ್ಲಿ ಇಡಬೇಡಿ. ಹೆಚ್ಚು ನಗದಿರಿ, ಆದರೆ ಗಂಭೀರವಾಗಬೇಡಿ. ಮಾತನಾಡುವಾಗ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ. ಬೇಗ ಮಾತನಾಡುವವರು ಅನೇಕ ತಮ್ಮ ಭಾವನೆಗಳನ್ನು ಮುಚ್ಚಿಡುತ್ತಾರೆ. ದಿನದ ಬಹುಭಾಗ ನಿದ್ರೆಯಲ್ಲಿ ಕಳೆಯುವವನು ಆಂತರಿಕವಾಗಿ ಬಾಹ್ಯವಾಗಿ ನೋವಿನಲ್ಲಿ ಇರುತ್ತಾರೆ. ಹೆಚ್ಚು ನಗುವವನು ತಮ್ಮ ಒಳಗಿನ ನೋವನ್ನು ನಗುವಿನಲ್ಲಿ ಮುಚ್ಚಿಟ್ಟು ಎಲ್ಲರೊಂದಿಗೆ ನಗುತ್ತಾ ಇರುತ್ತಾರೆ. ಸದಾ ಮುಗುಳ್ನಗೆಯಲ್ಲಿ ಇರುವವರು ಮನಶುದ್ಧಿ ಮತ್ತು ದಯೆಯಿಂದ ಕೂಡಿರುತ್ತಾರೆ. ಅನೇಕ ಬಾರಿ ಮೋಸ ಅನುಭವಿಸಿದವರು ಎಲ್ಲರ ಮೇಲೆ ಅನುಮಾನ ಪಡುತ್ತಾರೆ. ಬೆಳಿಗ್ಗೆ ಬೇಗ ಏಳುವುದು ಕೇವಲ ಉತ್ತಮ ಅಭ್ಯಾಸವಲ್ಲ, ಅದು ಯಶಸ್ಸಿನ ಮೊದಲ ಮೆಟ್ಟಿಲು. ಬೆಳಗಿನ ಸಣ್ಣ ಕ್ರಿಯೆಗಳು ಇಡೀ ದಿನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಯಶಸ್ವಿ ವ್ಯಕ್ತಿಗಳೆಲ್ಲರೂ ತಮ್ಮ ಬೆಳಗಿನ ದಿನಚರಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಗೆಲ್ಲಲು ಬೆಳಗಿನ ಸಮಯವನ್ನು ಸಮರ್ಥವಾಗಿ ಬಳಸಿಕೊಳ್ಳಿ. ಸ್ನೇಹಿತರ ಮೇಲೆ ಅತಿಯಾಗಿ ವಿಶ್ವಾಸ ಇಡಬೇಡಿ. ಶತ್ರುಗಳನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ಕಲಿಯಿರಿ. ನೀವು ಯಾರೊಂದಿಗೂ ಅನಗತ್ಯವಾಗಿ ಹೆಚ್ಚು ಮಾತನಾಡಬೇಡಿ. ಸಂಪೂರ್ಣವಾಗಿ ಪರಿಪೂರ್ಣನಂತೆ ಕಾಣಬೇಡಿ. ಎಲ್ಲರೂ ನಿಮ್ಮನ್ನು ಬಳಕೆ ಮಾಡುತ್ತಾರೆ. ಸಮಯದ ಕಲೆಯನ್ನು ಕಲಿಯಿರಿ. ಯಾವಾಗ ಏನು ಮಾಡಬೇಕೆಂದು ಅರಿಯಿರಿ. ವಾಕ್ಯಗಳ ಮೂಲಕ ಅಲ್ಲ, ನಿಮ್ಮ ಕಾರ್ಯಗಳ ಮೂಲಕ ಗೆಲ್ಲಿರಿ. ಗುರಿಯನ್ನು ತಲುಪಿದ ಮೇಲೆ ಹೆಚ್ಚು ಮುಂದೆ ಹೋಗಬೇಡಿ. ಜಯದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ. ನಿಮ್ಮನ್ನು ನೀವು ಸುರಕ್ಷಿತವಾಗಿರಿಸಿಕೊಳ್ಳಲು ಕೊಠಡಿಗಳನ್ನು ಕಟ್ಟಿಕೊಳ್ಳಬೇಡಿ. ಅಂದರೆ ತಾನಾಗಿ ಪ್ರತ್ಯೇಕವಾಗಬೇಡಿ. ಒಂಟಿತನ ಅಪಾಯಕಾರಿ. ನಿಮ್ಮ ಗೈರುಹಾಜರಿಯು ನಿಮ್ಮ ಗೌರವ ಹೆಚ್ಚಿಸುತ್ತದೆ, ಅಂದರೆ ದೂರವಿರಿ. ನಿಮ್ಮ ಶಕ್ತಿಗಳನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಕೆಲಸ ಮಾಡಿ. ಯಾರು ಏನೇ ಹೇಳಿದರೂ ಎಲ್ಲರ ಮೇಲೂ ಪೂರ್ಣ ನಂಬಿಕೆ ಇಡಬಾರದು, ಏಕೆಂದರೆ ಎಲ್ಲರ ನಿಟ್ಟಿನಲ್ಲಿ ನೀವು ಮುಖ್ಯವಲ್ಲ. ಬೇರೆಯವರ ಹಿಂದೆ ಓಡುವ ಬದಲು ನಿಮ್ಮ ಜೀವನದ ಗುರಿಯತ್ತ ಗಮನ ಹರಿಸಿ. ಗುರಿ ಸಿಕ್ಕರೆ ಇತರರ ಅಭಿಮಾನ ತಾನೇ ಬರುತ್ತದೆ. ಪ್ರತಿದಿನ ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡುವ ಅಭ್ಯಾಸ ನಿಮ್ಮ ದೇಹಕ್ಕೆ ಶಕ್ತಿ ಹಾಗೂ ಮನಸ್ಸಿಗೆ ತಂಪು ನೀಡುತ್ತದೆ. ವಾರದಲ್ಲಿ 5ರಿಂದ 6 ಬಾರಿ ವ್ಯಾಯಾಮ ಮಾಡುವುದರಿಂದ ದೈಹಿಕ ಶಕ್ತಿಯೊಂದಿಗೆ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ಬೇರೆಯವರ ಜೊತೆ ಹೋಲಿಕೆ ಮಾಡದೆ ನಿಮ್ಮ ಬದುಕಿನ ಮೇಲೆ ನೀವು ಕೆಲಸ ಮಾಡಬೇಕು. ಇದು ನಿಜವಾದ ಬೆಳವಣಿಗೆಯ ಮಾರ್ಗ. ಇತರರನ್ನು ದ್ವೇಷಿಸುವ ಮೂಲಕ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಡಿ. ದ್ವೇಷವು ನಿಮ್ಮನ್ನು ಹಿಂಸಿಸುತ್ತದೆ. ಬೇರೆಯವರೊಂದಿಗೆ ನಿಮ್ಮನ್ನು ಹೋಲಿಸುವುದು ನಿಲ್ಲಿಸಿ. ಪ್ರತಿಯೊಬ್ಬರೂ ವಿಭಿನ್ನರು ಮತ್ತು ವಿಶಿಷ್ಟರು. ನಿಮ್ಮನ್ನು ಉತ್ತಮಗೊಳಿಸಲು ಗಮನಹರಿಸಿ. ಚಿಂತೆ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮನ್ನು ಕಾಡುವ ಚಿಂತೆಗಳನ್ನು ಬಿಟ್ಟುಬಿಡಿ. ನೀವು ಚಿಂತಿಸುವುದನ್ನು ನಿಲ್ಲಿಸಿದ ದಿನ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ನಿಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರು ನಿಮ್ಮನ್ನು ಹೆಚ್ಚು ಗೌರವಿಸುತ್ತಾರೆ. ಕೆಟ್ಟ ಯೋಚನೆಗಳಿಂದ ದೂರವಿರಿ. ಸದಾ ಒಳ್ಳೆಯ ಚಿಂತನೆಗಳನ್ನು ಮಾಡಿ. ನಿಮ್ಮ ಭಾವನೆಗಳನ್ನು ಯಾರಾದರೂ ವಿಶ್ವಾಸದ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ಯಾರಿಗಾಗಿಯೂ ನಿಮ್ಮ ನಿಜವಾದ ವ್ಯಕ್ತಿತ್ವ ಬದಲಾಯಿಸಬೇಡಿ. ಜಗಳದ ಸಮಯದಲ್ಲಿ ಮೌನವಾಗುವವರು ಜಗಳ ತಪ್ಪಿಸಲು ಇಚ್ಛಿಸುತ್ತಾರೆ. ಹೆಚ್ಚು ಹಾಸ್ಯ ಮಾಡುವವರು ತಮ್ಮ ನೋವನ್ನು ಮರೆಮಾಡುತ್ತಾರೆ. ಬೇರೆಯವರ ಕಣ್ಣಿಗೆ ಬಹಳ ಕಾಣಿಸಿಕೊಳ್ಳದೇ ಇರುವವರು ನಾಚಿಕೆ ಸ್ವಭಾವದವರು ಇರುತ್ತಾರೆ. ಸಣ್ಣ ವಿಷಯಗಳನ್ನು ಹೆಚ್ಚು ಯೋಚಿಸುವವರು ಕಾಳಜಿ ಮಾಡುವ ವ್ಯಕ್ತಿಗಳು ಆಗಿರುತ್ತಾರೆ. ಪದಗಳಿಂದ ಸುಲಭವಾಗಿ ನೋವಾಗುವವರು ನಾಜೂಕಾದ ಹೃದಯವನ್ನು ಹೊಂದಿರುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.